ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣ ಸಿಂಚನ ಮುಂದುವರೆದಿದೆ. ಚಾಮರಾಜಪೇಟೆ, ಶಾಂತಿನಗರ, ಬಸವನಗುಡಿ, ಪದ್ಮನಾಭನಗರ, ಹೆಬ್ಬಾಳ, ವಸಂತನಗರ, ಶಿವಾನಂದ ಸರ್ಕಲ್, ಜೆಸಿ ರೋಡ್ ಸುತ್ತಮುತ್ತ ತುಂತುರು ಮಳೆಯಾಗಿದೆ. ಒಂದ್ ಕಡೆ ಮಳೆಯ ಕಾರಣ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಕಂಟೋನ್ಮೆಂಟ್ ರೈಲ್ವೆ ಅಂಡರ್ ಪಾಸ್ನಲ್ಲಿ ವಾಟರ್ ಲಾಗಿಂಗ್ ಆಗಿದ್ದು ಸವಾರರು ಸರ್ಕಸ್ ನಡೆಸುವಂತಾಗಿತ್ತು. ಮುಂದಿನ 48 ಗಂಟೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಭಾರಿ ಮಳೆಯಿಂದಾಗಿ ರಸ್ತೆ ಕುಸಿದ ಘಟನೆ ಬೆಂಗಳೂರಿನ ಪಾಟರಿ ಟೌನ್ ಬಳಿಯ ಮೆಟ್ರೋ ಕಾಮಗಾರಿ ನಡೆಯುತ್ತಿದ್ದ ಜಾಗದಲ್ಲಿ ಆಗಿದೆ. ನಿನ್ನೆ ಸಂಜೆ ಸುರಿದ ಭಾರಿ ಮಳೆಗೆ ಮೆಟ್ರೋ ಕಾಮಗಾರಿ ನಡೆಯುತ್ತಿದ್ದ ಜಾಗದ ಪಕ್ಕದಲ್ಲೇ ರಸ್ತೆ ಭೂಕುಸಿತವಾಗಿದೆ. ಪರಿಣಾಮ ಸುಮಾರು 12 ಅಡಿ ಉದ್ದದ ಹೆಚ್ಚು ಆಳದ ಗುಂಡಿಯಾಗಿದೆ. ಇನ್ನು ಈ ಬಗ್ಗೆ ವಿಷಯ ತಿಳಿಯುತ್ತಿದ್ದಂತೆ ಮೆಟ್ರೋ ಹಿರಿಯ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇದರಿಂದ ಕಾಮಗಾರಿ ನಡೆಯುವ ಸುತ್ತಮುತ್ತ ನಿವಾಸಿಗಳಿಗೆ ಭೂಕುಸಿತದ ಆತಂಕ ಹೆಚ್ಚಾಗಿದೆ. ಕೋವಿಶೀಲ್ಡ್ ಕೋವಿಡ್ ಲಸಿಕೆಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಆಸ್ಟ್ರಾಜೆನಿಕಾ ಕಂಪನಿ ತಿಳಿಸಿದೆ. ಇತ್ತೀಚೆಗಷ್ಟೇ ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡವರಲ್ಲಿ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂತ ಕೋರ್ಟ್ನಲ್ಲಿ ಒಪ್ಪಿಕೊಂಡ ಮೇಲೆ ಲಸಿಕೆ ಉತ್ಪಾದಕ ಕಂಪನಿ ಆಸ್ಟ್ರಾಜೆನಿಕಾ ಜಾಗತಿಕ ಮಟ್ಟದಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನ ಮರಳಿ ಪಡೆಯುವುದಾಗಿ ತಿಳಿಸಿದೆ. ಕ್ರೇಜಿ ಸ್ಟಾರ್ ನಿರ್ದೇಶನದ ಪ್ರೇಮಲೋಕ 2 ಆದಷ್ಟು ಬೇಗ ಸೆಟ್ ಇರುವ ಎಲ್ಲಾ ಸೂಚನೆಗಳು ಕಾಣ್ತಾ ಇವೆ. ಈಗಾಗಲೇ ಸಿನಿಮಾದ ಚಿತ್ರಕಥೆಯಲ್ಲಿ ಬ್ಯುಸಿಯಾಗಿರುವ ರವಿಚಂದ್ರನ್ ತಾರಾಗಣದ ಆಯ್ಕೆಯನ್ನು ಆರಂಭಿಸಿದ್ದಾರೆ. ನಾಯಕ ಮನೋರಂಜನ್ಗೆ ನಾಯಕಿಯನ್ನು ಆಲ್ಮೋಸ್ಟ್ ಫೈನಲ್ ಮಾಡಲಾಗಿದೆ. ತಮಿಳಿನ ನಟಿ ತೇಜು ಅಶ್ವಿನಿ ಪ್ರೇಮಲೋಕ 2ಗೆ ನಾಯಕಿಯಾಗಲಿದ್ದಾರಂತೆ. ಈಗಾಗಲೇ ತೇಜುಗೆ ಚಿತ್ರತಂಡದಿಂದ ಅಪ್ರೋಚ್ ಹೋಗಿದ್ದು, ಇದು ಫೈನಲ್ ಆದಲ್ಲಿ ತೇಜುಗೆ ಕನ್ನಡದ ಡೆಬ್ಯೂ ಸಿನಿಮಾ ಆಗಲಿದೆ. ಅನಿಮಲ್ ನಂತರ ರಶ್ಮಿಕಾ ಮಂದಣ್ಣ ಮತ್ತೊಂದು ದೊಡ್ಡ ಆಫರ್ ಪಡೆದುಕೊಂಡಿದ್ದಾರೆ. ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ಗೆ ರಶ್ಮಿಕಾ ಜೋಡಿಯಾಗಲಿದ್ದಾರೆ. ಎಆರ್ ಮುರುಗದಾಸ್ ಸಲ್ಮಾನ್ ಚಿತ್ರಕ್ಕೆ ರಶ್ಮಿಕಾ ನಾಯಕಿಯಾಗಲಿದ್ದಾರೆ. ಸಾಜಿದ್ ನಿರ್ಮಾಣದಲ್ಲಿ ಸಲ್ಮಾನ್ ಮುರುಗದಾಸ್ ಸಿನಿಮಾ ಜೂನ್ ತಿಂಗಳಿಂದ ಆರಂಭವಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.